ಇದು ಪುರಾತನವಾದಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಾಲಯ. ಇದು ಹೊಯ್ಸಳರ ಕಾಲದ್ದು, ಜಕಣಾಚಾರ್ಯವರ ಕಾಲದಲ್ಲಿ ನಿರ್ಮಿತವಾಗಿರತಕ್ಕಂತಹ ಈ ಒಂದು ದೇವಾಲಯ. ಎಲ್ಲ ಪೂರ್ತಿ ಶಿಥಿಲವಾಗಿತ್ತು. ಎಲ್ಲ ನಿಮ್ಮಂತಹ ಭಕ್ತಾದಿಗಳಿಂದಾಗಿ ಇದನ್ನು ಪುನರ್ಜೀವನಗೊಳಿಸಲಾಗಿದೆ. ಇಲ್ಲಿ ಇರ್ತಕ್ಕಂತಹ ವೆಂಕಟರಮಣ ಸ್ವಾಮಿಗೆ ಪ್ರತಿನಿತ್ಯ ಪೂಜೆ ಅಭಿಷೇಕಾದಿಗಳು ನಡೆಯುತ್ತೆ. ಇಲ್ಲಿ ತಿರುಪತಿಯಿಂದ ನಮಗೆ ಉತ್ಸವ ಮೂರ್ತಿಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಪ್ರತಿನಿತ್ಯ ಉತ್ಸವಾದಿಗಳನ್ನು ಮಾಡುವಾಗ ಉಪಯೋಗಿಸ್ತೇವೆ. ಈ ಒಂದು ದೇವಾಲಯದ ಪ್ರಾಕಾರದಲ್ಲಿಯೇ ನಮಗೆ ಶ್ರೀ ಗುರು ಸಾರ್ವಭೌಮರು ಸ್ಥಿತರಾಗಿರುವುದು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಿಮಗೆ ತೋರಿಸ್ತಾ ಇದೆ. ಈಗ ಇದು ನಿರ್ಮಾಣವಾಗಿದ್ದು ರಾಯರು ಬಂದು ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಈಗ ಸ್ವಾಮಿಗಳವರು ಬಂದು ಪ್ರತಿಷ್ಠಾಪನೆ ಕಾರ್ಯವನ್ನು ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಭಕ್ತಾದಿಗಳ ನೆರವಿನಿಂದ ಆಗಿರತಕ್ಕಂತಹದ್ದು. ಇದಕ್ಕೆ ನಾವು ಎಲ್ಲ ಭಕ್ತಾದಿಗಳನ್ನು ಪ್ರಾಕಾರ ನಿರ್ಮಾಣಕ್ಕೋಸ್ಕರವಾಗಿ ವಿಶೇಷವಾದಂತಹ ಕಾಣಿಕೆಯನ್ನು ನೀಡಿ ಅಂತ ಹೇಳಿ ಕೇಳಿದ್ದು. ಇದು ನೋಡಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಮುಂದೆ ಇಲ್ಲಿಂದ ನಮಗೆ ಪೂರ್ಣವಾಗಿ ಆ ಏನು ಮೇಲ್ಗಡೆ ಶೀಟ್ ಕಾಣ್ತಾ ಇದೆ, ಆ ಶೀಟಿಂದ ಮುಂಭಾಗ ಈಗ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿಯ ತನಕ ನಿಮಗೆ ಶೀಟ್ ಬರಬೇಕಾಗಿದೆ. ದೇವಾಲಯದ ಒಂದು ಪ್ರಾಂಗಣಕ್ಕೋಸ್ಕರವಾಗಿ ಇಲ್ಲಿದ್ದೆಲ್ಲ ಭಕ್ತಾದಿಗಳು ಕೂತ್ಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ. ಅದೇ ರೀತಿ ಉತ್ಸವಾದಿಗಳನ್ನು ಮಾಡಲಿಕ್ಕೆ ಇಲ್ಲಿ ಪ್ರಾಕಾರ. ಇದು ದೇವಸ್ಥಾನಕ್ಕೆ ಒಂದು ಕಡೆ ಗೋಡೆ ಇದೆ, ಮೇಲ್ಗಡೆ ಗೋಪುರ ಇದೆ. ಇಲ್ಲಿ 6 ಅಡಿಗಳಷ್ಟು ವಿಸ್ತಾರವಾಗಿ ಇಲ್ಲಿ ಸುತ್ತಲೂ ಕೂಡ ಪ್ರಾಕಾರಕ್ಕೆ ಮೇಲ್ಗಡೆ ನೋಡಿ, ಮೇಲ್ಗಡೆ ಎಲ್ಲ ಪೂರ್ತಿ ಶೀಟ್ ಬರಬೇಕು. ಇದನ್ನು ಈಗ ಆಲ್ರೆಡಿ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಭಕ್ತಾದಿಗಳ ನೆರವಿನಿಂದ ಇದನ್ನು ಕೂಡ ಮಾಡ್ತಾ ಇದ್ದೇವೆ. ಇಲ್ಲಿ ನಾಗಪ್ಪ, ಪುರಾತನವಾದಂತಹ ನಾಗಪ್ಪನ ವಿಗ್ರಹಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಕಾರ ಕಂಬಗಳನ್ನು ನೆಟ್ಟಿದ್ದಾರೆ. ಕ್ಯೂರಿಂಗ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೋಮವಾರದಿಂದ ಈ ಕಾರ್ಯವನ್ನು ನೆರವೇರಿಸ್ತಾರೆ. ಇಲ್ಲಿ ಈ ಶೀಟ್ ಏನಿದೆ ಅದೇ ರೀತಿಯಾಗಿ ಶೀಟು ಸುತ್ತಲೂ ಕೂಡ ಬರುತ್ತೆ. ಇದಾದ ಮೇಲೆ ಈ ಒಂದು ಜಾಗದಲ್ಲಿ ದಾತ್ರಿ ಹವನ ಮಾಡುವುದಕ್ಕೋಸ್ಕರವಾಗಿ ಬೆಟ್ಟನಲ್ಲಿ ಗಿಡದವನ್ನು ನೆಟ್ಟು ಅದಕ್ಕೂ ಕೂಡ ಅಲ್ಲಿ ಒಂದು ಹೋಮ ಹವನಾದಿಗಳನ್ನು ಮಾಡಲಿಕ್ಕೋಸ್ಕರವಾಗಿ ಒಂದು ಚಿಕ್ಕದಾದಂತಹ ಶೀಟ್ನ ಇಲ್ಲೂ ಕೂಡ ಹಾಕ್ತಾರೆ. ಸೊ ಇದು ಕೂಡ ಬರುತ್ತೆ. ಈ ಸುತ್ತಲೂ ಕೂಡ ಕಾಂಪೌಂಡ್ ಗೋಡೆ ರೀತಿಯಾಗಿ ಪ್ರಾಕಾರವನ್ನು ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈ ಜಾಗದಲ್ಲಿ ರಥವನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಈ ಎಲ್ಲ ಕಾರ್ಯಗಳು ಆಗಬೇಕಾಗಿದೆ. ಇವೆಲ್ಲವನ್ನು ಕೂಡ ನಾವು ಸಾಧ್ಯವಾದಷ್ಟು ಪ್ರತಿಷ್ಠಾಪನೆಯ ಸಮಯಕ್ಕೆ ಮಾಡಬೇಕು ಅಂತಕ್ಕಂಥದ್ದಿರೋದು. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳೆಲ್ಲ ಉದಾರವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಮಂದಿರ ನಿರ್ಮಾಣದ ಸಂಬಂಧ ಎಲ್ಲ ಪೂರ್ಣ ಹಂತವಾಗಿದ್ದು ಬೇರೆ ಬೇರೆ ಕೆಲಸಗಳು ಬಾಕಿ ಇದೆ. ಅದರಲ್ಲಿ ವಿಶೇಷವಾಗಿ ಬಾವಿ ಇದ್ದಂತಹ ಜಾಗ, ಈ ಬಾವಿಯ ಪುನಶ್ಚೇತನ ಕಾರ್ಯ ಅಂತ ನಿಮಗೆಲ್ಲರಿಗೂ ತಿಳಿಸಿದ್ದೆವು. ಈ ಜಾಗದಲ್ಲಿ ಬಾವಿ ಇತ್ತು. ಇದು ಈಗ ಸುಮಾರು 30ರಿಂದ 32 ವರ್ಷಗಳ ಹಿಂದೆ ಈ ಬಾವಿಯನ್ನು ಮುಚ್ಚಲಾಗಿದೆ. ಇದನ್ನು ಪುನಶ್ಚೇತನವನ್ನುಗೊಳಿಸಿದರೆ ನೀರು ಸಿಗುವ ಸಾಧ್ಯತೆ ತುಂಬ ಕಡಿಮೆ ಅಂತ ಇಲ್ಲಿನ ಎಲ್ಲ ಜನರ ಒಂದು ಅಭಿಪ್ರಾಯ ಆಗಿದೆ. ಯಾಕೆಂದರೆ ಸುತ್ತಮುತ್ತಲು ಬೋರ್ ಇರೋದ್ರಿಂದ ಇದು ಸಿಗತಕ್ಕಂಥದ್ದು ಕಷ್ಟ, ಇನ್ನು ಕೆಳಗಡೆ ಇಳಿಸಬೇಕಾಗುತ್ತೆ ಅಂತ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಇದೇ ಜಾಗದಲ್ಲಿ ಬೋರ್ ತೆಗೆಯಲಾಗುತ್ತೆ. ಈ ಬೋರನ್ನು ಇಲ್ಲಿ ರಾಯರ ಒಂದು ವಿಶೇಷವಾದ ಅನುಗ್ರಹದಲ್ಲಿ ಇಲ್ಲಿ ಬೋರ್ ಪಾಯಿಂಟನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬೋರ್ ಪಾಯಿಂಟು ಇಲ್ಲಿ ನಮಗೆ ಸುಮಾರು ಒಂದು 200 ಅಡಿಗೆ ಪ್ರಾರಂಭವಾಗಿ 250-300 ಅಡಿಗೆ ಒಳ್ಳೆ ನೀರು ಬರುತ್ತೆ. 600 ಅಡಿ ತನಕ ಇಳಿಸಬಹುದು. ಮ್ಯಾಕ್ಸಿಮಮ್ 750, ಅದರ ಮೇಲೆ ಇಳಿಸೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಗುರುಗಳು ಕೂಡ ತಿಳಿಸಿದ್ದಾರೆ. ಇಲ್ಲಿ ಈ ಒಂದು ಜಾಗದಲ್ಲಿ ಬಾವಿಯ ಪುನಶ್ಚೇತನದ ಬದಲು ಬೋರನ್ನು ತೆಗೆಯಲಾಗುತ್ತೆ.
ದಿನ ಬರ್ತಾ ಇರತಕ್ಕಂತಹ ಮಳೆಯಿಂದಾಗಿ ಈ ಬೋರನ್ನು ಸ್ವಲ್ಪ ಇಲ್ಲಿ ನೆಲ ಎಲ್ಲ ಒಣಗಬೇಕಾಗಿದೆ. ತುಂಬ ಒದ್ದೆ ಇದೆ, ಹಾಗಾಗಿ ಲಾರಿ ಊದ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ಸ್ವಲ್ಪ ಒಣಗಿದ ನಂತರದಲ್ಲಿ ಒಂದು ವಿಜಯದಶಮಿ ಆಸುಪಾಸಿನಲ್ಲಿ ಈ ಒಂದು ಕಾರ್ಯವನ್ನು ನೆರವೇರಿಸ್ತೇವೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಬಾವಿಯ ಬದಲು ಬೋರಿನ ಒಂದು ನಿರ್ಮಾಣವಾಗುತ್ತೆ. ಈ ಬೋರನ್ನು ಇಲ್ಲಿ ತೆಗೆಸಲಾಗುತ್ತೆ. ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೇನೆ. ನಮಸ್ಕಾರ. ಈ ಒಂದು ಬೋರನ್ನು ತೆಗಿತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ವಿಡಿಯೋಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇದನ್ನು ತೋರಿಸಲಾಗುತ್ತದೆ. ನಮಸ್ಕಾರ.